ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪಾಟೀಲ್ ಸ್ಟಡಿ ಸರ್ಕಲ್ಗೆ ಎಲ್ಲರಿಗೂ ಸ್ವಾಗತ. ವಿಜ್ಞಾನ ವಿಷಯದ ಈ ತರಗತಿಯು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ GPSTR, HSTR ಹಾಗೂ KTET ಮತ್ತು ವಿಜ್ಞಾನ ವಿಷಯವನ್ನು ಒಳಗೊಂಡ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವುದು. ಇವತ್ತಿನ ಈ ತರಗತಿಯು 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿನ 2ನೇ ಪಾಠವಾದ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ವಿಷಯದ ಮೇಲೆ ಈ ತರಗತಿಯು ಪ್ರಾರಂಭವಾಗುತ್ತದೆ. ಪ್ರಾಣಿಗಳಲ್ಲಿ ಪೋಷಣೆ ಅನ್ನೋದು ಎಲ್ಲ ಪ್ರಾಣಿಗಳಿಗೂ, ಸಸ್ಯಗಳಿಗೂ, ಎಲ್ಲರಿಗೂ ಅಗತ್ಯವಾದಂತಹ ಅಂಶ. ಹಾಗಿದ್ದರೆ ಪೋಷಣೆ ಅನ್ನುವಂತಹ ಅಂಶ ಯಾವ ಯಾವ ಘಟಕಗಳನ್ನು ಒಳಗೊಂಡಿರುತ್ತೆ ಅಥವಾ ಯಾವ ಅಂಶಗಳನ್ನು ಒಳಗೊಂಡ ಮೇಲೆ ಅದು ಪೋಷಣೆ ನಮಗೆ ಅಂದರೆ ಮಾನವರಿಗಾಗಿರಲಿ ಅಥವಾ ಸಸ್ಯಗಳಿಗಾಗಿರಲಿ ಪ್ರಾಣಿಗಳಿಗಾಗಿರಲಿ ಸಿಗುತ್ತೆ. ಆಹಾರದ ಮೂಲಕವೂ ನಮಗೆ ಎಲ್ಲ ಘಟಕಾಂಶಗಳು ನಮಗೆ ಸಿಗುತ್ತೆ. ಹಾಗಿದ್ದರೆ ನಾವು ಸೇವಿಸುವ ಆಹಾರವು ಯಾವೆಲ್ಲ ಘಟಕಗಳನ್ನು ಒಳಗೊಂಡಿರುತ್ತೆ? ಕಾರ್ಬೋಹೈಡ್ರೇಟ್ಸ್ ಆಗಿರಲಿ, ಪ್ರೋಟೀನ್ಗಳಾಗಿರಲಿ, ಫ್ಯಾಟ್ ಆಗಿರಲಿ, ಈ ಎಲ್ಲ ಅಂಶಗಳನ್ನು, ವಿಟಮಿನ್ಸ್ ಆಗಿರಲಿ, ಎಲ್ಲ ಅಂಶಗಳನ್ನು ಒಳಗೊಂಡ ನಂತರನೇ ಅಲ್ವಾ ಅದು ನಮಗೆ ಬೇಕಾದಂತಹ ಪೋಷಣೆಯನ್ನು ಸಿಗೋದಕ್ಕೆ ಅಥವಾ ದೊರಕಿಸೋದಕ್ಕೆ ಸಾಧ್ಯ. ಸರಿ, ಹಾಗಿದ್ದರೆ ಈ ಎಲ್ಲ ಅಂಶಗಳಿಗಿಂತ ಮುಂಚೆ ನಾವು ಯಾವುದೇ ಆಹಾರ ಸೇವಿಸ್ತೀವಿ ಅಂದಾಗ ಆ ಆಹಾರದಲ್ಲಿ ಪೋಷಕಾಂಶಗಳು ಅಥವಾ ಘಟಕಾಂಶಗಳು ಇರೋದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಮುಖ್ಯ ನಾವು ಯಾವ ರೀತಿ ಸೇವನೆ ಮಾಡ್ತೀವಿ ಅಥವಾ ಅದು ಯಾವ ರೀತಿ ನಮ್ಮಲ್ಲಿ ಜೀರ್ಣಕ್ರಿಯೆ ಆಗುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಸರಿ, ಹಾಗಿದ್ದರೆ ನಾವು ಸೇವಿಸೋ ಆಹಾರಗಳು ಕೆಲವೊಂದಿಷ್ಟು ಸುಲಭವಾಗಿ ಅಂದರೆ ನೀರಿನಂತಹ ಅಂಶಗಳಿರುತ್ತೆ, ಗಟ್ಟಿಯಾದ ಪದಾರ್ಥಗಳಿರುತ್ತೆ. ಈ ಎಲ್ಲ ಅಂಶಗಳು ಸುಲಭವಾಗಿ ಜೀರ್ಣವಾಗುತ್ತಾ? ಇಲ್ಲ. ಹಾಗಿದ್ದರೆ ಜೀರ್ಣಕ್ರಿಯೆ ಅಂದರೆ ಏನು ನೋಡ್ರಿ. ಕಾರ್ಬೋಹೈಡ್ರೇಟ್ನಂತಹ ಆಹಾರದ ಘಟಕಗಳು ಸಂಕೀರ್ಣ ವಸ್ತುಗಳಾಗಿವೆ. ಅಂದರೆ ಅದು ಒಂದು ಸಿಸ್ಟಮೆಟಿಕ್ ವೇ ಒಳಗೆ ಜೋಡಣೆ ಆಗಿರುತ್ತೆ ಅಥವಾ ಗಟ್ಟಿ ಪದಾರ್ಥ ಆಗಿರುತ್ತೆ. ಆ ಗಟ್ಟಿ ಪದಾರ್ಥ ಅಂದರೆ ಸಂಕೀರ್ಣ ವಸ್ತುಗಳೇನಿರುತ್ತಲ್ಲ, ಆ ವಸ್ತುಗಳು ನಮಗೆ ಸುಲಭ ವಸ್ತುಗಳನ್ನಾಗಿ ಅಂದರೆ ಸರಳ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿ ನಮ್ಗೆ ಜೀರ್ಣವನ್ನು ಮಾಡುತ್ತೆ. ನಂತರ ನಮಗೆ ಬೇಕಾದಂತಹ, ನಮ್ಮ ದೇಹಕ್ಕೆ ಬೇಕಾದಂತಹ ಅಂಶಗಳನ್ನು ದೊರಕಿಸುವಂತಹ ಕೆಲಸವನ್ನು ಮಾಡುತ್ತೆ. ಇದನ್ನು ಜೀರ್ಣಕ್ರಿಯೆ ಅಂತ ಕರಿತೀವಿ ನಾವು. ಅಂದರೆ ಏನ್ರಿ, ಸಂಕೀರ್ಣ ವಸ್ತುಗಳನ್ನು ಸುಲಭ ವಸ್ತುಗಳು ಅಥವಾ ಸರಳ ವಸ್ತುಗಳನ್ನಾಗಿ ಪರಿವರ್ತಿಸಿ ಆ ಪರಿವರ್ತನೆಗೊಂಡ ನಂತರ ಆ ಪ್ರಕ್ರಿಯೆಯನ್ನು ಜೀರ್ಣಕ್ರಿಯೆ ಅಂತ ಕರಿತೀವಿ. ಡೈಜೆಷನ್ ಅಂತ ಹೇಳ್ತೀವಿ. ನಾ ಈ ಮುಂಚೆನೇ ಹೇಳಿದೆ ನಿಮಗೆ, ಆಹಾರ ಸೇವನೆಯೂ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಆಹಾರದಲ್ಲಿರೋ ಘಟಕಾಂಶಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಂತೆ. ನೋಡ್ರಿ, ಇಲ್ಲಿ ಆಹಾರ ಸೇವನೆ ಒಳಗೂ ಕೆಲವೊಂದಿಷ್ಟು ವಿಧಾನಗಳಿರ್ತವೆ, ಆ ಪ್ರಕ್ರಿಯೆಗಳಿರ್ತವೆ. ಹಾಗಿದ್ರೆ ಅವುಗಳು ಯಾವುವು ನೋಡ್ರಿ. ಆಹಾರ ಎಲ್ಲ ಪ್ರಾಣಿಗಳಾಗಿರಲಿ, ಪಕ್ಷಿಗಳಾಗಿರಲಿ ಅಥವಾ ಮಾನವರೇ ಆಗಿರಲಿ, ಎಲ್ಲರೂ ಒಂದೇ ರೀತಿಯಾದಂತಹ ಸೇವನೆಗಳನ್ನು ಮಾಡಲ್ಲ. ಹಾಗೆ ನೋಡ್ರಿ, ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದ ಪ್ರಾಣಿಗಳು ನಕ್ಷತ್ರ ಮೀನು ಎಂಬ ಪ್ರಾಣಿ ಏನು ಸಮುದ್ರದಲ್ಲಿ ಇರುತ್ತಲ್ಲ, ಆ ಪ್ರಾಣಿ ತನ್ನ ಆಹಾರವನ್ನು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದ ಪ್ರಾಣಿಗಳನ್ನು, ನಕ್ಷತ್ರ ಮೀನು ಚಿಪ್ಪನ್ನು ತೆರೆದು ಬಳಿಕ ಅದರೊಳಗೆ ಇರುವ ಮೃದು ಪ್ರಾಣಿಯನ್ನು ತಿನ್ನುವುದಕ್ಕಾಗಿ ನಕ್ಷತ್ರ ಮೀನು ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನು ಹೊರಹಾಕುತ್ತದೆ. ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಇರ್ತಕ್ಕಂತಹ ಗಟ್ಟಿ ಚಿಪ್ಪನ್ನು ಒಳಗೊಂಡಿರ್ತಕ್ಕಂಥ ಪ್ರಾಣಿಗಳನ್ನದು ತಿನ್ನಬೇಕಾದ್ರೆ ತನ್ನ ಉದರವನ್ನು ಅಂದರೆ ಜಠರವನ್ನು ಹೊರ ಹಾಕಿ ಅದರ ಮೂಲಕ ಆಕರ್ಷಣೆ ಮಾಡಿಕೊಂಡು ಅದನ್ನು ಅಲ್ಲಿಯೇ ತಿಂದು ಜೀರ್ಣಿಸ್ಕೊಂಡು ಹೊಟ್ಟೆಯನ್ನು ನಂತರ ಒಳಗೆ ಹಾಕ್ಕೊಳ್ಳುತ್ತಂತೆ. ನೋಡ್ರಿ, ಎಷ್ಟು ವಿಚಿತ್ರ ಪ್ರಾಣಿ ಇದು. ಸರಿ, ಹಾಗಿದ್ರೆ ಮಾನವರಲ್ಲಿ ಯಾವ ರೀತಿ ಆಹಾರ ಸೇವನೆ ಆಗುತ್ತೆ ಅಥವಾ ಅದರ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ನೋಡ್ರಿ. ಮಾನವರಲ್ಲಿ ಆಹಾರವು ಜೀರ್ಣಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದರೆ,
ಮೊದಲಿಗೆ ಆಹಾರ ಬಾಯಿಯ ಕುಹರದ ಮೂಲಕ, ನಂತರ ಅನ್ನನಾಳಕ್ಕೆ ತೆರಳಿ, ನಂತರ ಜಠರ, ಆನಂತರ ಸಣ್ಣ ಕರಳು, ನಂತರ ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರಳು. ಅದಾದ ನಂತರ ಗುದದ್ವಾರದಲ್ಲಿ ಏನಾಗುತ್ತೆ, ದೀರ್ಘವಾದ ಮಾರ್ಗ ಎಂದು ಅನಿಸುತ್ತೆ ನಮಗೆ ಅಲ್ವಾ. ಹಾಗೆ ಈಗ ಇದರಲ್ಲಿ 6 ರೀತಿಯಾದಂತಹ ಮಾನವರಲ್ಲಿ ಜೀರ್ಣಕ್ರಿಯೆಯು 6 ಅಂಗಗಳ ಸಹಾಯದಿಂದ ಅಥವಾ ಆಹಾರವು ಆ 6 ಅಂಗಗಳ ಮೂಲಕ ಸರಬರಾಜಾಗುವ ಮೂಲಕ ನಮ್ಮ ಜೀರ್ಣಕ್ರಿಯೆಯು ನಡೆಯುತ್ತೆ. ಆ 6 ಅಂಗಗಳು ಯಾವುವು ಅಂತಂದರೆ ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರಳು, ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರಳು ಮತ್ತು ಗುದದ್ವಾರದಲ್ಲಿ ಕೊನೆಗೊಳ್ಳುತ್ತೆ. ನೋಡ್ರಿ ಇಲ್ಲಿ ಬಾಯಿಯ ಕುಹರ ಅಂದರೆ ಬಾಯಿಯ ಹತ್ತಿರ ಅಥವಾ ಬಾಯಲ್ಲಿ ನಾಲಿಗೆಯ ಮಧ್ಯದಲ್ಲಿ. ನಂತರ ಅನ್ನನಾಳ ನೋಡ್ರಿ, ಫುಡ್ ಪೈಪ್ ಅಂತ ಕರಿತೀವಿ. ನಂತರ ಏನಾಗುತ್ತೆ ಅಂದರೆ ಜಠರಕ್ಕೆ ಹೋಗಿ ತಲುಪುತ್ತೆ. ಅದಾದ ನಂತರ ಸಣ್ಣ ಕರಳು, ನಂತರ ದೊಡ್ಡ ಕರಳು, ಅದಾದ ನಂತರ ಗುದದ್ವಾರ. ಈ 6 ಅಂಗಗಳ ಸಹಾಯದಿಂದ ಮಾನವರು ಸೇವಿಸುವಂತಹ ಆಹಾರವು ಜೀರ್ಣಕ್ರಿಯೆಗೆ ಒಳಗಾಗುತ್ತೆ. ಈ 6 ಅಂಗಗಳನ್ನು ಒಳಗೊಂಡಂತಹ ಒಂದು ಘಟಕವನ್ನು ನಾವು ಜೀರ್ಣನಾಳ ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಕರಿತೀವಿ. ಹೌದಾ. ನೋಡ್ರಿ, ವಿವಿಧ ಭಾಗಗಳ ಮೂಲಕ ಆಹಾರ ಸಾಗುತ್ತಿರುವಾಗ ಅದರ ಘಟಕಗಳು ನಿಧಾನವಾಗಿ ಜೀರ್ಣಿಸಲ್ಪಡುತ್ತವೆ. ಜಠರ ಮತ್ತು ಸಣ್ಣ ಕರುಳಿನ ಒಳಗೋಡೆಗಳು ಮತ್ತು ಜೀರ್ಣನಾಳಕ್ಕೆ ಸಂಬಂಧಿಸಿದ ಲಾಲಾರಸಗ್ರಂಥಿ, ಯಕೃತ್, ಮೇಧೋಜೀರಕ ಗ್ರಂಥಿಗಳಂತಹ ಹಲವಾರು ಗ್ರಂಥಿಗಳು ಜೀರ್ಣರಸಗಳನ್ನು ಸ್ರವಿಸುತ್ತವೆ. ಅಂದರೆ ಈ 6 ಅಂಗಗಳು ಬರೇ ಇದ್ದರೆ ಅಥವಾ ಅದರ ಮೂಲಕ ಆಹಾರ ಸರಬರಾಜು ಆದ ಮಾತ್ರಕ್ಕೆ ನಾವು ಸೇವಿಸುವ ಆಹಾರ ಜೀರ್ಣ ಆಗಂಗಿಲ್ರಿ. ಅದಕ್ಕೆ ಬೇಕಾಗುವಂತಹ ಗ್ರಂಥಿಗಳ ಸಹಾಯ ಮತ್ತು ಅವುಗಳು ಸ್ರವಿಸುವ ಕೆಲವೊಂದಿಷ್ಟು ಏನಂತಾರೆ ಜೀರ್ಣರಸಗಳ ಮೂಲಕ ಆಹಾರವು ಜೀರ್ಣಕ್ರಿಯೆಗೆ ಒಳಗಾಗುತ್ತೆ. ನೋಡ್ರಿ ಲಾಲಾರಸ ಗ್ರಂಥಿ ಮತ್ತು ಯಕೃತ್, ಮೇಧೋಜೀರಕ ಗ್ರಂಥಿಗಳು ಹಾಗೂ ಜೀರ್ಣರಸಗಳು, ಈ ಎಲ್ಲ ಕ್ರಿಯೆಗಳು ಇದಕ್ಕೆ ಸಹಾಯವಾಗುತ್ತೆ. ಆಹಾರದ ಸಂಕೀರ್ಣವಾದ ವಸ್ತುಗಳನ್ನು ಸರಳ ಘಟಕಗಳನ್ನಾಗಿ ಪರಿವರ್ತಿಸುತ್ತವೆ. ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಹಲವಾರು ಗ್ರಂಥಿಗಳು ಒಟ್ಟು ಸೇರಿ ಜೀರ್ಣಾಂಗ ವ್ಯೂಹ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ನೋಡ್ರಿ, ಆ 6 ಅಂಗಗಳು ಮತ್ತು ಲಾಲಾರಸ ಗ್ರಂಥಿ ಆಗಿರಲಿ, ಯಕೃತ್ ಗ್ರಂಥಿ ಆಗಿರಲಿ, ಮೇಧೋಜೀರಕ ಗ್ರಂಥಿ ಮತ್ತು ಹಲವಾರು ಜೀರ್ಣರಸಗಳು ಇವೆಲ್ಲವನ್ನ ಒಗ್ಗೂಡಿಸಿ ನಾವೇನಂತೀವಿ ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸರಿ, ಹಾಗಿದ್ರೆ ನೋಡಿರಿ, ಆಹಾರ ಫಸ್ಟ್ ನಾವು ಸೇವಿಸಿದಾಗ ಬಾಯಿಯ ಮೂಲಕ ಹೋಗುತ್ತೆ ಅನ್ನೋದು ಗೊತ್ತು. ಹೌದಾ. ಬಾಯಿ ಮತ್ತು ಬಾಯಿಯ ಕುಹರ ಅಂದರೆ ಬಾಯಿಯ ಮೂಲಕ ಆಹಾರವು ದೇಹದೊಳಗೆ ಸೇರುತ್ತದೆ. ದೇಹದೊಳಗೆ ಆಹಾರ ಸೇರಿಸುವ ಪ್ರಕ್ರಿಯೆಗೆ ಆಹಾರ ಸೇವನೆ ಎಂದು ಕರೆಯುತ್ತೇವೆ. ಸರಿ, ನೋಡ್ರಿ, ನಾವು ಈಗ ಆಹಾರ ಸೇವನೆ ಮಾಡ್ತಿರ್ಬೇಕಾದ್ರೆ ನಮಗೆ ನಾಲಿಗೆ ಮತ್ತು ಹಲ್ಲುಗಳ ಸಹಾಯ ಬೇಕೇ ಬೇಕು. ಹೌದಾ. ನಾವು ಹಾಗಿದ್ರೆ ಹಲ್ಲುಗಳ ರೀತಿ ಅಥವಾ ಅವು ಯಾವ ರೀತಿಯ ಹಲ್ಲುಗಳನ್ನು ಒಳಗೊಂಡಿವೆ ಅನ್ನೋದನ್ನು ನೋಡೋಣ. ನಾವು ಚಿಕ್ಕವರಿದ್ದಾಗ ಇರ್ತಕ್ಕಂಥ ಹಲ್ಲು ಬೆಳೀತಾ ಒಂದು 8ರಿಂದ 10 ವರ್ಷದ ಅಥವಾ 6ರಿಂದ 8 ವರ್ಷದವರೆಗೂ ಮಾತ್ರ ಇರುತ್ತೆ. ಅದಾದ ನಂತರ ಅಂದರೆ 10 ವರ್ಷದ ಬಳಿಕ ಅಥವಾ 9 ವರ್ಷದ ಬಳಿಕ ಏನಾಗಿರುತ್ತೆ, ಆ ಹಲ್ಲು ಎಂಬುವಂತಹ ಹಲ್ಲುಗಳು ಏನಾಗಿರ್ತಾವೆ, ಬಿದ್ದು ಶಾಶ್ವತ ಹಲ್ಲುಗಳೆಂದು ಬರ್ತಾವೆ ನಮಗೆ. ಹೌದಾ. ನೋಡ್ರಿ, ಇಲ್ಲಿ ಪ್ರಾಥಮಿಕ ಹಲ್ಲುಗಳು ಅಥವಾ ಹಾಲಲ್ಲುಗಳು
ಮಿಲ್ಕ್ ಟೀತ್ಸ್. ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವಂತಹ ಹಲ್ಲುಗಳೇ ಶಾಶ್ವತ ಹಲ್ಲುಗಳು, ಅಂದರೆ ಪರ್ಮನೆಂಟ್ ಟೀತ್ಸ್ ಬರ್ತವೆ. ಅಥವಾ ಅವು ಬೈ ಚಾನ್ಸ್ ಏನಾದರೂ ಡಿಸೀಸ್ಗೆ ಒಳಗಾದರೆ ಅಥವಾ ನಾವು ಸೇವಿಸುವ ಆಹಾರದ ಕೆಲವೊಂದಿಷ್ಟು ಏನಾದರೂ ಆಮ್ಲೀಯಗಳು ಬಿಡುಗಡೆ ಆದ ನಂತರ ಅವು ಹಲ್ಲುಗಳು ಬಿದ್ದು ಹೋದರೆ ಬಿದ್ದು ಹೋಗ್ತವೆ. ಇಲ್ಲಾಂತಂದರೆ ಅವು ನಾವು ಜೀವಂತ ಇರುವವರೆಗೂ ಇರ್ತವ ಅಂತ. ನೋಡ್ರಿ, ಹಲ್ಲುಗಳ ವಿಧಗಳದೊಳಗೆ ನೋಡ್ರಿ, ದವಡೆ ಹಲ್ಲುಗಳು ಇರುತ್ತೆ, ಕಿರು ದವಡೆ ಹಲ್ಲುಗಳು ಇರುತ್ತೆ, ಕೋರೆ ಹಲ್ಲುಗಳು, ಬಾಚಿ ಹಲ್ಲುಗಳು. ಒಟ್ಟಾರೆಯಾಗಿ 4 ರೀತಿಯಾದಂತಹ ಹಲ್ಲುಗಳನ್ನು ಒಳಗೊಂಡಿರುತ್ತೆ. ಹೌದಾ? ಸರಿ. ನೋಡ್ರಿ, ಇಲ್ಲಿ ನಮ್ಮ ಹಲ್ಲುಗಳು ಯಾವ ರೀತಿ ಅಥವಾ ನಾವು ಯಾವ ರೀತಿ ಆಹಾರವನ್ನು ಸೇವಿಸಿದಾಗ ನಮ್ಮ ಹಲ್ಲುಗಳು ಹಾಳಾಗ್ತವೆ ಎಂಬುದಕ್ಕೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, ಸಾಮಾನ್ಯವಾಗಿ ನಮ್ಮ ಹಲ್ಲುಗಳೊಳಗೆ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಅವು ಹಾನಿಕಾರಕವೇನು ಇರೋದಿಲ್ಲ. ಆದರೆ ಆಹಾರವನ್ನು ತಿಂದ ಬಳಿಕ ಹಲ್ಲು ಮತ್ತು ಬಾಯನ್ನು ಸ್ವಚ್ಛಗೊಳಿಸದಿದ್ದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬಾಯಲ್ಲಿ ನೆಲೆಸಿ ಬೆಳೆಯಲು ಪ್ರಾರಂಭಿಸ್ತವೆ. ನಾವು ತಿಂದುಳಿದ ಆಹಾರದಲ್ಲಿನ, ಅಂದರೆ ನಾವು ಆಹಾರ ಸೇವನೆ ಮಾಡ್ತಿರ್ಬೇಕಾದ್ರೆ ಹಲವಾರು ರೀತಿಯ ಆಹಾರಗಳನ್ನು ಸೇವಿಸ್ತಿರ್ತೀವಿ. ಕೆಲವೊಂದಿಷ್ಟು ನಮ್ಮ ಹಲ್ಲುಗಳಲ್ಲೇ ಉಳಿದ್ಬಿಡುತ್ತೆ. ನಾವು ಆಹಾರ ತಿಂದ ನಂತರ ನೀರನ್ನು ಚೆನ್ನಾಗಿ ಕುಡಿದು ಬಾಯನ್ನು ಚೆನ್ನಾಗಿ ಏನಂತಾರೆ ಅದಕ್ಕೆ, ಅಥವಾ ಆಹಾರ ಸೇವನೆಯ ನಂತರ ಬ್ರಷ್ ಮಾಡಬೇಕಾಗ್ತದೆ ಒಂದ್ಸರಿ. ನಾವು ರಾತ್ರಿ ಮಲಗುವ ಮುನ್ನ ಕೂಡ ಒಂದ್ಸಾರಿ ಬ್ರಷ್ ಮಾಡಿದರೆ ಉತ್ತಮ ಅಂತ. ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬಾಯಲ್ಲಿಯೇ ನೆಲೆಸಿ ಬೆಳೆಯಲು ಪ್ರಾರಂಭ ಆಗ್ತವೆ. ನಾವು ತಿಂದುಳಿದ ಆಹಾರದಲ್ಲಿನ ಸಕ್ಕರೆಗಳನ್ನು ಇವು ವಿಭಜಿಸಿ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ನೋಡ್ರಿ, ನಾವು ತಿಂದು ಉಳಿದಂತಹ ಆಹಾರ ಏನು ನಮ್ಮ ಹಲ್ಲಲ್ಲಿರುತ್ತಲ್ಲ, ಅಲ್ಲಿ ಅವು ಸಕ್ಕರೆಯಂತಹ ಇವುಗಳನ್ನು, ಅಂದರೆ ಸಕ್ಕರೆಗಳನ್ನು ವಿಭಜಿಸಿ ಅವುಗಳಿಂದ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಆಮ್ಲವೆಂದರೆ ಏನಂದರೆ, ಈಗ ಅದು ನಮಗೆ ಹುಳಿಯಾದಂತಹ ಅಥವಾ ಸಕ್ಕರೆಯಂತಹ ಒಂದು ಕಂಟೆಂಟನ್ನು ಬಿಡುಗಡೆ ಮಾಡುತ್ತೆ. ಆ ಬಿಡುಗಡೆ ಆದಂತಹ ಸಕ್ಕರೆ ಏನಾಗುತ್ತಂದರೆ ಆಮ್ಲ, ಅಂದರೆ ಆ್ಯಸಿಡಿಕ್, ಆ ಥರದ್ದು ನಿಧಾನವಾಗಿ ಏನಾಗ್ತೈತಿ, ಹಲ್ಲುಗಳು ನಾಶವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಆಮ್ಲ ಅಂತಂದರೆ ನಾವು ಸಬ್ಬಿನ ಪುಡಿಯಲ್ಲಿ ನೋಡ್ತೀವಿ. ಈಗ ಸಬ್ಬಿನ ಪುಡಿ ನಮ್ಮ ಕೈ ಮೇಲೆ ಬಿದ್ದಾಗ ಒಂದು ಡ್ರಾಪ್ ನೀರು ಹಾಕ್ಕೊಳ್ರಿ, ಕೈ ಜಸ್ಟ್ ಸುಟ್ಟಂಗಾಗುತ್ತೆ. ಅದೇ ರೀತಿ ಈಗ ನಮ್ಮ ಬಾಯಿಯೊಳಗೇನು ನಾವು ತಿಂದಂಥ ಆಹಾರ ಇರುತ್ತಲ್ಲ, ಅದರಲ್ಲಿ ನಮ್ಮ ಬಾಯಿಯೊಳಗೆ ಆಲ್ರೆಡಿ ಏನು ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ, ಆ ಬ್ಯಾಕ್ಟೀರಿಯಾಗಳು ತಮಗೆ ಬೇಕಾದಂತಹ ಸಕ್ಕರೆ, ಅಂದರೆ ಆಹಾರದಲ್ಲಿರುವಂತಹ ಸಕ್ಕರೆಯನ್ನು ವಿಭಜಿಸಿಕೊಂಡು ಅದನ್ನೇ ಆಮ್ಲ, ಅಂದ್ರೇನು ಆ್ಯಸಿಡಾಗಿ ನಿಧಾನವಾಗಿ ಪರಿವರ್ತಿಸಿಕೊಂಡು ನಮ್ಮ ಹಲ್ಲುಗಳನ್ನು ನಿಧಾನವಾಗಿ ನಾಶ ಮಾಡ್ತಾ ಬರ್ತವೆ. ಅದಕ್ಕೆ ನಾವು ದಂತಕ್ಷಯ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ನಾವು ರಾತ್ರಿ ಊಟ ಆದ ನಂತರ ಒಂದ್ಸಾರಿ ಬ್ರಷ್ ಮಾಡಬೇಕಂತ ಹೇಳೋದು. ನೋಡಿ, ಬರೀ ಹಲ್ಲು ಅಥವಾ ಎಲ್ಲ ಗ್ರಂಥಿಗಳು ಇವೆಲ್ಲವೂ ಎಷ್ಟು ಮುಖ್ಯವಾಗುತ್ತೋ ಅಷ್ಟೇ ಮುಖ್ಯ ನಮ್ಮ ನಾಲಿಗೆ ಕೂಡ. ಯಾಕಂದರೆ ನಾವು ತಿಂದಂತಹ ಆಹಾರ ಯಾವ ರುಚಿಯಲ್ಲೈತಿ, ಅಂದರೆ ಕಹಿಯಲ್ಲೈತೋ, ಸಿಹಿಯಲ್ಲೈತೋ, ಹುಳಿಯಲ್ಲೈತೋ, ಖಾರದಲ್ಲೈತೋ, ಉಪ್ಪಲ್ಲೈತೋ ಅನ್ನುವಂತಹ ಅಂಶವನ್ನು ಹೇಳುವಂಥ ಒಂದು ಅಂಗ ಯಾವುದು ಅಂತಂದರೆ ನಾಲಿಗೆ. ಹೌದಾ? ನಾವೇನೇ ತಿಂದರೂ ಕೂಡ ಅದು ಯಾವ ಅಂಶ ಆಗೈತಿ ಅಥವಾ ಅದರಲ್ಲಿರ್ತಕ್ಕಂಥ ಅಂಶಗಳೇನು ಅನ್ನೋದನ್ನು ಫಸ್ಟ್ ಕಂಡುಹಿಡಿಯೋದೇ, ತಿನ್ನುವಂಥ ಅಂಶಗಳನ್ನು ಫಸ್ಟ್ ಕಂಡುಹಿಡಿಯೋದೇ ನಾಲಿಗೆ. ಹೌದಾ? ನೋಡಿರಿ, ಉಪ್ಪಿನ ದ್ರಾವಣ, ನಿಂಬೆ ರಸ, ನಂತರ ಜಜ್ಜಿದ ಬೆಲ್ಲವಿನ
ಬೇವಿನ ಎಲೆ ಅಥವಾ ಹಾಗಲಕಾಯಿಯ ರಸ ಇವೆಲ್ಲವನ್ನು ಅಂದರೆ ರುಚಿಯನ್ನು ಸವಿಸುವಂತಹ ಅಥವಾ ರುಚಿಯನ್ನು ಹೇಳುವಂತಹ ಒಂದು ಅಂಗ ಅಂತ ಅಂದರೆ ನಾಲಿಗೆ ಆಗಿರುತ್ತೆ. ಆ ನಾಲಿಗೆಯಲ್ಲಿ ರುಚಿಯನ್ನು ಹೇಳೋದಕ್ಕೆ ನಾಲಿಗೆಯಲ್ಲಿ ರಸಾಂಕುರಗಳು ಎಂಬುವ ಅಂಶವೂ ಇರುತ್ತೆ. ಹಲ್ಲುಗಳ ಬಗ್ಗೆ ತಿಳ್ಕೊಂಡ್ವಿ, ನಂತರ ನಾಲಿಗೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಅನ್ನನಾಳದ ಬಗ್ಗೆ ತಿಳಿಯೋಣ. ಅನ್ನನಾಳ ಅನ್ನೋದು ನಾವು ನುಂಗುವ ಆಹಾರ ನಂತರ ಸಾಗಿಸುವಂತಹ ಒಂದು ಕೊಳವೆ ಆಕಾರದ ಒಂದು ಅಂಗ, ಅಥವಾ ಅದನ್ನು ಫುಡ್ ಪೈಪ್ ಏಸೋಫಾಗಸ್ ಎಂದೂ ಕರೆಯುತ್ತಾರೆ. ಇದನ್ನು ನಮ್ಮ ಕತ್ತಿನ ಭಾಗದಲ್ಲಿ ನೋಡಬಹುದು, ಹೌದಾ? ಎದೆಯ ಭಾಗದ ಉದ್ದಕ್ಕೂ ಇರುತ್ತೆ ನೋಡಿ. ನೋಡ್ರಿ, ನಾವು ಸೇವಿಸುವ ಆಹಾರ ಈ ಪೈಪ್ ಮೂಲಕ ಅನ್ನನಾಳವನ್ನು ತಲುಪುತ್ತೆ. ಬಾಯಿಯ ಕುಹರದಿಂದ ಗಂಟಲಿನ ಮೂಲಕ ಅನ್ನನಾಳವನ್ನು ತಲುಪುತ್ತೆ, ನಂತರ ಜಠರಕ್ಕೆ ಹೋಗುತ್ತೆ, ಹೌದಾ? ಜಠರವು ಪ್ರೋಟೀನ್ಗಳನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸುವ ಕಾರ್ಯವನ್ನು ಮಾಡುತ್ತೆ. ಜೊತೆಗೆ ಜಠರದ ಮಾಧ್ಯಮವನ್ನು ಆಮ್ಲೀಯವನ್ನಾಗಿಸಿ ಜೀರ್ಣಕ್ರಿಯೆ ರಸಗಳನ್ನು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ನೋಡ್ರಿ, ಸಣ್ಣ ಕರಳು ಏನು ಮಾಡುತ್ತೆ? ಸಣ್ಣ ಕರಳನ್ನು ಸ್ಮಾಲ್ ಇಂಟೆಸ್ಟೈನ್ ಎಂದು ಕರೆಯುತ್ತಾರೆ. ಅದು ಸುರುಳಿಯ ಆಕಾರದಲ್ಲಿ ಸುತ್ತಲ್ಪಟ್ಟಿರುತ್ತೆ. ಸುಮಾರು 7.5 ಮೀಟರ್ ಉದ್ದ ಐತಿ. ಜೊತೆಗೆ ಯಕೃತ್ ಅಂದರೆ ಲಿವರ್ ಮತ್ತು ಮೆದೋಜೀರಕಾಂಗ ಪ್ಯಾಂಕ್ರಿಯಾಸ್ಗಳಿಂದ ಸ್ರವಿಕೆಗಳನ್ನು ಪಡೆಯುತ್ತದೆ. ಅಂದರೆ ಯಕೃತ್ ಮತ್ತು ಮೆದೋಜೀರಕಾಂಗ ಗ್ರಂಥಿಗಳಿಂದ ಸಹಾಯವನ್ನು ಪಡೆಯುತ್ತೆ. ಜೊತೆಗೆ ಅದರ ಭಿತ್ತಿ ಅಂದರೆ ವಾಲ್ ಸಹ ರಸಗಳನ್ನು ಸ್ರವಿಸುತ್ತದೆ. ಜಠರದ ಮೇಲುಗಡೆ ಬಲಭಾಗದಲ್ಲಿ ಇರುವಂತಹ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿಯೇ ಯಕೃತ್. ಇದನ್ನು ನಾವು ದೇಹದ ದೊಡ್ಡ ಗ್ರಂಥಿ ಅಂತಲೂ ಕರೀತೀವಿ. ಜೊತೆಗೆ ಪಿತ್ತರಸವನ್ನು ಸ್ರವಿಕೆ ಮಾಡುತ್ತೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಕರಗಿಸಲು ಅಥವಾ ಅವುಗಳ ಜೀರ್ಣಕ್ರಿಯೆಯಲ್ಲಿ ಸಹಾಯಕವಾಗುವಂತಹ ಅಂಶವನ್ನು ಸ್ರವಿಸುತ್ತೆ. ಈ ಪಾತ್ರವನ್ನು ವಹಿಸುವಂಥ ಗ್ರಂಥಿ ಯಾವುದು ಅಂತಂದರೆ ಯಕೃತ್ ಗ್ರಂಥಿ. ನೋಡಿರಿ, ಸಂಚಿ ಅಥವಾ ಚೀಲದಂತಹ ಪಿತ್ತಕೋಶಗಳನ್ನು ಒಳಗೊಂಡಿದೆ. ಗಾಲ್ ಬ್ಲಾಡರ್ ಅಂತ ಹೇಳಿ ಕರಿತೀವಿ, ಸಂಗ್ರಹವಾಗುತ್ತದೆ. ಪಿತ್ತರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ, ಹೌದಾ? ಮೆದೋಜೀರಕಾಂಗವು ಜಠರದ ಕೆಳಗಡೆಯೇ ಕಂಡುಬರುವ ಕೆನೆ ಬಣ್ಣದ ದೊಡ್ಡ ಗ್ರಂಥಿಯಾಗಿದೆ. ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ ಮೆದೋಜೀರಕ ರಸವು ವರ್ತಿಸುವ ಅವುಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ. ನಾವೀಗಾಗಲೇ ಕಾರ್ಬೋಹೈಡ್ರೇಟ್ಗಳನ್ನು ಸರಳ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡುವಂತಹ ಅಂಶವನ್ನು ನೋಡಿದ್ದೀವಿ, ಅಥವಾ ಘಟಕವನ್ನು ನೋಡಿದ್ದೀವಿ. ಜೊತೆಗೆ ಪ್ರೋಟೀನ್ಗಳನ್ನು ಸರಳ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಘಟಕ ಜಠರ ಎಂದು ತಿಳಿದುಕೊಂಡಿದ್ದೀವಿ. ಮೆದೋಜೀರಕ ಜೊತೆಗೆ ಕೊಬ್ಬಿನಾಂಶಗಳನ್ನು ಜೀರ್ಣಿಸುವ ಗ್ರಂಥಿ ಎಂದು ಯಕೃತ್ ಎಂದು ತಿಳಿದುಕೊಂಡಿದ್ದೀವಿ. ಹಾಗೆ ಮೆದೋಜೀರಕ ರಸವು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು, ಪ್ರೋಟೀನ್ ಈ ಮೂರನ್ನು ಕರಗಿಸೋಕೆ ಸಹಾಯ ಮೆದೋಜೀರಕಾಂಗವು ಮಾಡುತ್ತೆ. ಸಣ್ಣ ಕರುಳಿನ ಹೀರಿಕೆ ನೋಡ್ರಿ, ಇಲ್ಲಿ ಯಾವ್ಯಾವ ಸಂಕೀರ್ಣ ವಸ್ತುಗಳು ಸರಳ ರೂಪಕ್ಕೆ ಬಂದಾಗ ಅವುಗಳನ್ನು ಏನೆಂದು ಕರಿತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಕಾರ್ಬೋಹೈಡ್ರೇಟ್ಗಳು ಸಂಕೀರ್ಣ ವಸ್ತುಗಳು, ಅವು ಸರಳ ರೂಪಕ್ಕೆ ಬಂದಾಗ ಗ್ಲುಕೋಸ್ ಎಂದು ಕರಿತೀವಿ. ಸಕ್ಕರೆ ಅಥವಾ ಸರಳ ಸಕ್ಕರೆಗಳಾಗಿ ಕನ್ವರ್ಟ್ ಆಗುತ್ತೆ. ಕೊಬ್ಬಿನ ಅಂಶವನ್ನು ಕೊಬ್ಬಿನ ಆಮ್ಲ ಅಥವಾ ಗ್ಲಿಸರಾಲ್ಗಳಾಗಿ ಕನ್ವರ್ಟ್ ಮಾಡುತ್ತೆ.
ಪ್ರೋಟೀನನ್ನು ಅಮೈನೋ ಆ್ಯಸಿಡ್ ಅಥವಾ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ನೋಡ್ರಿ, ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗುತ್ತೆ, ಕೊಬ್ಬಿನ ಆಮ್ಲೀಯ ಅಥವಾ ಗ್ಲಿಸರಾಲ್ ಆಗುತ್ತೆ, ಪ್ರೋಟೀನ್ ಅಮೈನೋ ಆ್ಯಸಿಡ್ ಅಥವಾ ಅಮೈನೋ ಆ್ಯಸಿಡ್ ಆಗಿ ಪರಿವರ್ತನೆ ಆಗುತ್ತೆ. ಸಣ್ಣ ಕರುಳಿನ ಹೀರಿಕೆ ನೋಡ್ರಿ, ಸಣ್ಣ ಕರಳಿನಲ್ಲಿ ಯಾವ್ಯಾವ ರೀತಿಯ ಹೀರಿಕೆಯ ಪ್ರೋಸೆಸ್ ಆಗುತ್ತೆ ಎಂಬುದು. ಜೀರ್ಣಗೊಂಡ ಆಹಾರವು ಕರುಳಿನ ಭಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಈಗ ಸೇರಿಸಬಲ್ಲದು. ಈ ಪ್ರಕ್ರಿಯೆಗೆ ಹೀರಿಕೆ ಎಂದು ಹೇಳುತ್ತೇವೆ. ಅಂದರೆ ಆಹಾರ ಎಲ್ಲವೂ ಜೀರ್ಣಗೊಂಡ ನಂತರ ಕರುಳಿನ ಭಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಸೇರುತ್ತಂತೆ. ಅದನ್ನು ನಾವು ಹೀರಿಕೆ ಎಂದು ಕರೆಯುತ್ತೇವೆ, ಅಬ್ಸಾರ್ಪ್ಷನ್ ಎಂದು ಕರೆಯುತ್ತೇವೆ. ಸಣ್ಣ ಕರುಳಿನ ಒಳಭಿತ್ತಿ ಸಾವಿರಾರು ಬೆರಳಿನ ಆಕಾರದ ರಚನೆಗಳನ್ನು ಹೊಂದಿವೆ. ನೋಡ್ರಿ, ಸಣ್ಣ ಕರಳು ಸಾವಿರಾರು ಸಣ್ಣ ಬೆರಳಿನ ಆಕಾರದ ಭಿತ್ತಿಗಳನ್ನು ಒಳಗೊಂಡೈತಿ. ಈ ರಚನೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಿಲ್ಲೈ ಅಂತ ಕರಿತೀವಿ. ಓಕೆನಾ. ಅದೇ ಏಕವಚನ ಅಂದರೆ ಒಂದೊಂದು ಬೆರಳಿನ ಆಕಾರವನ್ನು ನಾವು ಏನೆಂದು ಕರಿತೀವಿ ಅಂದ್ರೆ ವಿಲ್ಲಸ್ ಎಂದು ಕರಿತೀವಿ. ಸಣ್ಣ ಕರುಳಿನಲ್ಲಿ ಈ ವಿಲ್ಲೈಗಳ ಕಾರ್ಯವೇನೆಂದರೆ ಜೀರ್ಣಗೊಂಡ ಆಹಾರವನ್ನು ಹೀರಿಕೆ ಮಾಡಬಲ್ಲ ಮೇಲ್ಮೈ ವಿಸ್ತೀರ್ಣವು ವಿಲ್ಲೈಗಳಿಂದಾಗಿ ಹೆಚ್ಚಾಗುತ್ತದೆ. ಅಂದರೆ ಆಹಾರ ಏನು ಜೀರ್ಣ ಆಗಿರತ್ತಲ್ಲ ಅದು ಮೇಲ್ಮೈ ವಿಸ್ತೀರ್ಣದಲ್ಲಿ ಹೀರಿಕೆ ಆಗುತ್ತಂತೆ. ಜೀರ್ಣಗೊಂಡ ಎಲ್ಲ ಆಹಾರವು ಪ್ರತಿ ವಿಲ್ಲಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿ ತೆಳ್ಳಗಿನ ಮತ್ತು ಸಣ್ಣ ರಕ್ತನಾಳಗಳ ಜಾಲವನ್ನು ಒಳಗೊಂಡಿರುತ್ತದೆ. ಅಂದರೆ ಪ್ರತಿಯೊಂದು ವಿಲ್ಲಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿರುತ್ತೆ, ಜೊತೆಗೆ ಸಣ್ಣ ರಕ್ತನಾಳಗಳ ಜಾಲವನ್ನು ಒಳಗೊಂಡಿರುತ್ತೆ. ಪ್ರತಿ ವಿಲ್ಲಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿರುತ್ತೆ ಅಂತ ಗೊತ್ತಾಯ್ತು. ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಮೈ ಹೀರಿಕೊಳ್ಳುತ್ತದೆ. ಜೀರ್ಣಗೊಂಡ ಆಹಾರ ಎಲ್ಲವೂ ವಿಲ್ಲೈಗಳ ಮೇಲ್ಮೈ ಏನಾಗುತ್ತೆ, ಹೀರಿಕೊಳ್ಳುತ್ತದೆ. ಹೀರಲ್ಪಟ್ಟ ಆಹಾರ ಪದಾರ್ಥಗಳು ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆಯಾಗುತ್ತವೆ. ಅಲ್ಲಿ ಅವುಗಳು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಯಾಗುತ್ತವೆ. ನೋಡ್ರಿ, ಜೀರ್ಣಗೊಂಡ ಎಲ್ಲ ಆಹಾರಗಳು ಬೇರೆ ಬೇರೆ ರಕ್ತನಾಳಗಳಿಗೆ, ದೇಹದ ಎಲ್ಲ ಬೇರೆ ಬೇರೆ ಅಂಗಗಳಿಗೂ ಸಾಗಾಣಿಕೆ ಆಗುತ್ತೆ. ಜೊತೆಗೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳನ್ನು ಏನು ಮಾಡುತ್ತೆ, ಜೋಡಣೆ ಮಾಡುತ್ತೆ. ಈ ಪ್ರಕ್ರಿಯೆಯನ್ನು ಸ್ವಾಂಗೀಕರಣ ಎಂದು ಕರೀತೀವಿ. ಜೀರ್ಣಗೊಂಡ ಎಲ್ಲ ಆಹಾರಗಳು ಪ್ರೋಟೀನ್ಗಳ ಮೂಲಕ, ಅಂದರೆ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳು ಏನಾಗುತ್ತೆ, ಜೋಡಿಸಲ್ಪಡುತ್ತೆ. ಅದನ್ನು ನಾವು ಸ್ವಾಂಗೀಕರಣ ಎಂದು ಕರಿತೀವಿ. ಜೀವಕೋಶಗಳಲ್ಲಿ ಆಕ್ಸಿಜನ್ಗಳ ಸಹಾಯದೊಂದಿಗೆ ಗ್ಲೂಕೋಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತದೆ. ಜೊತೆಗೆ ಶಕ್ತಿಯು ಬಿಡುಗಡೆಯಾಗುತ್ತದೆ. ಹೀರದೇ ಉಳಿದ ಅಥವಾ ಜೀರ್ಣಗೊಳ್ಳದೇ ಉಳಿದ ಆಹಾರವು ದೊಡ್ಡ ಕರುಳನ್ನು ಪ್ರವೇಶಿಸುತ್ತದೆ. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್, ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದಿಂದ ಗ್ಲೂಕೋಸು ಮತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತೆ. ಆದರೆ ಜೊತೆಗೆ ಶಕ್ತಿನೂ ಬಿಡುಗಡೆ ಆಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳ ಆಗಿ ನಮ್ಮ ದೇಹಕ್ಕೆ ಬೇಡವಾದಂತಹ ಅಂಶ ಅಥವಾ ಉಳಿದಂತಹ ವಸ್ತುಗಳನ್ನೇನೈತಲ್ಲ, ಆಹಾರ ದೊಡ್ಡ ಕರುಳಿಗೆ ಸಾಗಾಣಿಕೆ ಆಗುತ್ತೆ ಅಥವಾ ಪ್ರವೇಶಿಸುತ್ತೆ. ನೋಡ್ರಿ, ದೊಡ್ಡ ಕರುಳಿನ ಕಾರ್ಯ ಏನು? ದೊಡ್ಡ ಕರುಳು ಇದನ್ನು ಲಾರ್ಜ್ ಇಂಟೆಸ್ಟೈನ್ ಎಂದು ಕರೆಯುತ್ತೇವೆ. ಸಣ್ಣ ಕರುಳಿಗಿಂತ ಅಗಲವಾಗಿರುತ್ತೆ, ಉದ್ದ ಕಡಿಮೆ ಇರುತ್ತೆ. ಇದು ಸುಮಾರು 1.5 ಮೀಟರ್ ಮಾತ್ರ ಉದ್ದ ಇರುತ್ತೆ. ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಖನಿಜಾಂಶಗಳನ್ನು ಅಥವಾ ಲವಣಾಂಶಗಳನ್ನು ಹೀರಿಕೊಂಡು ದೊಡ್ಡ ಕರುಳಿನ ಕಾರ್ಯ ಉಳಿದ ತ್ಯಾಜ್ಯಗಳನ್ನು ಗುದನಾಳಿಗೆ ಸೇರಿಸುತ್ತದೆ. ಈ ಮೂಲಕ ಮಲವು
ಆಗಾಗ್ಗೆ ಗುದದ್ವಾರದ ಮೂಲಕ ಹೊರ ಹಾಕಲ್ಪಡುತ್ತದೆ. ಇದನ್ನು ವಿಸರ್ಜನಾ ಕಾರ್ಯ ಎಂದು ಕರೆಯುತ್ತಾರೆ. ದೇಹಕ್ಕೆ ಬೇಡವಾದಂತಹ ಅಂಶಗಳನ್ನು ದೇಹದಿಂದ ಹೊರಹಾಕುವ ಪ್ರಕ್ರಿಯೆಯನ್ನು ನಾವು ವಿಸರ್ಜನೆ ಎಂದು ಕರೀತೀವಿ. ನೋಡ್ರಿ, ನಾವು ಇಷ್ಟೊತ್ತು ಈ ಸಮಯದವರೆಗೂ ಏನು ನೋಡಿದ್ವಲ್ಲ, ಅದೆಲ್ಲನೂ ಮಾನವನ ದೇಹದಲ್ಲಿ ಆಗ್ತಕ್ಕಂತಹ ಆಹಾರ ಸೇವನೆಯ ಪ್ರಕ್ರಿಯೆ ಆಗಿರಲಿ, ಯಾವ್ಯಾವ ಗ್ರಂಥಿಗಳು ಏನೇನು ಸಹಾಯದ ಮೂಲಕ ಅಥವಾ ಯಾವ್ಯಾವ ಗ್ರಂಥಿಗಳ ಸ್ರವಿಕೆಯ ಮೂಲಕ ಆಹಾರ ಹೇಗೆ ಜೀರ್ಣಗೊಳ್ಳುತ್ತೆ ಅಂತ ನೋಡಿದ್ವಿ. ಜೊತೆಗೆ ಆಹಾರ ಹೇಗೆ ಸರಬರಾಜು ಆಗುತ್ತೆ ಅಂತ ನೋಡಿದ್ವಿ. ಸಂಕೀರ್ಣ ವಸ್ತುಗಳು ಹೇಗೆ ಸರಳ ವಸ್ತುಗಳಾಗಿ ಅಥವಾ ಯಾವ ಸಂಕೀರ್ಣ ವಸ್ತುಗಳು ಸರಳ ವಸ್ತುಗಳ ಆದಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ. ನೋಡ್ರಿ, ಹಸು, ಎಮ್ಮೆ ಮತ್ತು ಇನ್ನಿತರ ಹುಲ್ಲು ತಿನ್ನುವ ಪ್ರಾಣಿಗಳು ಕೆಲವೊಮ್ಮೆ ತಿನ್ನದೇ ಇದ್ದರೂ ನಿರಂತರವಾಗಿ ಜಿಗುತ್ತಾ ಇರುವುದನ್ನು ನೀವು ಗಮನಿಸಿದ್ದೀರಿ. ಹೌದು, ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲೆಲ್ಲ ನಾವು ನೋಡಿರ್ತೀವಿ. ಪ್ರಾಣಿಗಳು ಯಾವಾಗಲೂ ಮೆಲುಕು ಹಾಕ್ತಾನೆ ಇರತ್ತೆ. ಯಾಕೆ? ಅದಕ್ಕೇನು ಕಾರಣ ನೋಡ್ರಿ. ಅವು ಬೇಗನೆ ಹುಲ್ಲನ್ನು ನುಂಗುತ್ತವೆ ಮತ್ತು ಅದನ್ನು ಜಠರದ ರುಮೆನ್ ಎಂಬ ಹೆಸರಿನ ಭಾಗದಲ್ಲಿ ಸಂಗ್ರಹಿಸಿಕೊಳ್ಳುತ್ತವೆ. ನೋಡ್ರಿ, ರುಮೆನ್ ಎಲ್ಲೈತಿ? ರುಮೆನ್ ಅನ್ನೋದು ಇಲ್ಲೇ ಐತಿ ನೋಡ್ರಿ. ಓಕೆನಾ? ಏನು ಮಾಡತ್ತಂತೆ, ಹಸು ತಾನು ಸೇವಿಸುವಂತಹ ಹುಲ್ಲನ್ನು ಬೇಗನೆ ನುಂಗು ಹಾಕುತ್ತೆ. ಅಂದರೆ ಈ ರುಮೆನನ್ನ ಭಾಗಕ್ಕೆ ಕಳಿಸುತ್ತೆ. ಅದು ಸಾಗಾಣಿಕೆ ಆದ ನಂತರ ಇಲ್ಲಿ ಆಹಾರವು ಅರೆಜೀರ್ಣ ಕ್ರಿಯೆಗೆ ಒಳಗಾಗುತ್ತದೆ. ಇಲ್ಲಿ ಸಂಗ್ರಹನೂ ಆಗುತ್ತೆ ಮತ್ತು ಸ್ವಲ್ಪ ಮಟ್ಟಿಗೆ ಮಾತ್ರ ಜೀರ್ಣವಾಗುವ ಪ್ರಕ್ರಿಯೆಯಲ್ಲಿ ಒಳಗೋಗುತ್ತೆ. ಇದನ್ನು ಮೆಲುಕು ಹಾಕು ಎನ್ನುವರು. ಪುನಃ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮರಳಿಸಿಕೊಂಡು ಪ್ರಾಣಿಯು ಅದನ್ನು ಜಿಗಿಯುತ್ತದೆ. ಈ ರುಮೆನಲ್ಲಿ ಏನು ಅರ್ಧಂಬರ್ಧ ಜೀರ್ಣಗೊಂಡಿರುವಂತಹ ಹುಲ್ಲು ಇರುತ್ತಲ್ಲ, ಆ ಹುಲ್ಲು ಉಂಡೆಗಳಾಗಿ ಮರಳಿ ಬಾಯಿಗೆ ತರಿಸ್ಕೊಂಡು ಅದನ್ನೇ ಜಿಗಿತಾ ಇರ್ತವಂತೆ. ಈ ಪ್ರಕ್ರಿಯೆಯನ್ನು ಮೆಲುಕು ಹಾಕೋದು ಮತ್ತು ಇದಕ್ಕೆ ಸಹಾಯವಾಗುವಂತಹ ಅಂಗ ಯಾವುದು? ರುಮೆನ್ ಎಂದು. ಈ ಪ್ರಕ್ರಿಯೆಯನ್ನು ಮೆಲುಕು ಹಾಕುವುದೆಂದು ಕರೀತಾರೆ. ಜೊತೆಗೆ ಇಂತಹ ಪ್ರಾಣಿಗಳು ಮೆಲುಕು ಹಾಕುವ ಪ್ರಾಣಿಗಳು ಎಂದು ಎನ್ನುವರು. ನೋಡ್ರಿ, ಈಗ ಆಕಳು, ಕೆಲವೊಂದಿಷ್ಟು ಪ್ರಾಣಿಗಳು ಯಾವಾಗಲೂ ಮೆಲುಕು ಹಾಕೋದನ್ನು ನಾವು ನೋಡಿರ್ತೀವಿ. ಜೊತೆಗೆ ಹುಲ್ಲುಗಳನ್ನು ತಿಂತಿರ್ತಾವ. ಆ ಹುಲ್ಲುಗಳನ್ನು ಯಾಕೆ ಮಾನವರು ತಿನ್ನೋಕ್ಕಾಗೋದಿಲ್ಲ? ನೋಡ್ರಿ, ಹುಲ್ಲಿನಲ್ಲಿ ಇರ್ತಕ್ಕಂಥ ಸೆಲ್ಯುಲೋಸ್ ಎಂಬ ಒಂದು ವಿಧವಾದ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುತ್ತೆ. ಅಂದರೆ ಹುಲ್ಲಿನಲ್ಲಿ ಈ ಸೆಲ್ಯುಲೋಸ್ ಅನ್ನುವಂತಹ ಅಂಶ ಇರುತ್ತೆ. ಹಸು, ಜಿಂಕೆ ಇತ್ಯಾದಿಗಳಂತಹ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವ ಬ್ಯಾಕ್ಟೀರಿಯಾ, ಅಂದರೆ ಯಾವ್ಯಾವ ಮೆಲುಕು ಹಾಕ್ತಾ ಇರ್ತಕ್ಕಂಥ ಪ್ರಾಣಿಗಳಿದಾವಲ್ಲ, ಆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಈ ರುಮೆನ್ನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಸೆಲ್ಯುಲೋಸನ್ನು ಜೀರ್ಣಗೊಳಿಸುತ್ತೆ. ಅಂದರೆ ಹುಲ್ಲಿನಲ್ಲಿರ್ತಕ್ಕಂಥ ಸೆಲ್ಯುಲೋಸನ್ನು ಆ ಬ್ಯಾಕ್ಟೀರಿಯಾ ಜೀರ್ಣಗೊಳಿಸುತ್ತೆ. ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳು ಸೆಲ್ಯುಲೋಸನ್ನು ಜೀರ್ಣಿಸಿಕೊಳ್ಳಲಾರರು. ಅಂದರೆ ಮನುಷ್ಯನು ಮತ್ತು ಇನ್ನು ಕೆಲವೊಂದಿಷ್ಟು ಪ್ರಾಣಿಗಳು ಆ ಸೆಲ್ಯುಲೋಸ್ ಅನ್ನುವಂತಹ ಅಂಶಗಳನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಕುದುರೆ, ಮೊಲ ಇತ್ಯಾದಿಗಳಂತಹ ಪ್ರಾಣಿಗಳಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರುಳಿನ ಮಧ್ಯ ಸಿಕಮ್ ಎಂಬ ನೀಳ ಸಂಚಿಯಂತಹ ರಚನೆ ಇದೆ. ಸಿಕಮ್ನಲ್ಲಿ ಇರುವ ಕೆಲವು ಬ್ಯಾಕ್ಟೀರಿಯಾಗಳು ಆಹಾರದ ಸೆಲ್ಯುಲೋಸನ್ನು ಜೀರ್ಣಗೊಳಿಸುತ್ತವೆ. ನೋಡ್ರಿ, ಈಗ ರುಮೆನಲ್ಲಿ ಏನು ಹುಲ್ಲು ಸಂಗ್ರಹ ಆಗಿತ್ತಲ್ಲ, ಆ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಅನ್ನುವಂತಹ ಅಂಶ ಐತಿ. ಆ ಸೆಲ್ಯುಲೋಸ್ ಅನ್ನುವಂತಹ ಅಂಶವನ್ನು ಈ ಸಿಕಮ್ ಎನ್ನುವಂತಹ ನೀಳ ಸಂಚಿ ರಚನೆ ಏನಿರುತ್ತಲ್ಲ, ಜೊತೆಗೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಂದರೆ ಆ ಸೆಲ್ಯುಲೋಸನ್ನು ಜೀರ್ಣಗೊಳಿಸುವ ಪ್ರಕ್ರಿಯೆಯನ್ನು ಮಾಡ್ತವೆ. ಈ ಸಿಕಮ್ ಎನ್ನುವುದು ಮನುಷ್ಯರಲ್ಲಿ ಕಂಡುಬರೋದಿಲ್ಲ. ಸೊ ಹಾಗಾಗಿ ಮೆಲುಕು ಹಾಕುವ ಪ್ರಾಣಿಗಳನ್ನು ಹೊರತಾಗಿ ಬೇರೆ ಯಾವುದೇ ಪ್ರಾಣಿಗಳಾಗಿರಲಿ ಅಥವಾ ಮನುಷ್ಯರಾಗಿರಲಿ
ಆ ಸೆಲ್ಯುಲೋಸ್ ಒಳಗೊಂಡಿರ್ತಕ್ಕಂಥ ಹುಲ್ಲನ್ನು ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಮೀಬಾದಲ್ಲಿ ಆಹಾರ ಸೇವನೆ ಮತ್ತು ಜೀರ್ಣಕ್ರಿಯೆ. ಇವಾಗ ನಾವು ಇಷ್ಟೊತ್ತವರೆಗೂ ಏನು ನೋಡಿದ್ವಲ್ಲ ಅದೆಲ್ಲನೂ ಮಲ್ಟಿ ಸೆಲ್ಯುಲರ್ ಇರತಕ್ಕಂತಹ ಪ್ರಾಣಿಗಳು, ಅಂದರೆ ಬಹುಕೋಶೀಯ ಜೀವಕೋಶಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಾಣಿಗಳು. ಈಗ ನಾವು ನೋಡ್ತಿರೋದು ಏಕಕೋಶೀಯ ಪ್ರಾಣಿ ಅಮೀಬಾವು ಕೊಳದ ನೀರಿನಲ್ಲಿ ಕಾಣಸಿಗುವ ಏಕಕೋಶೀಯ ಸೂಕ್ಷ್ಮಾಣುಜೀವಿಯಾಗಿದೆ. ಮತ್ತು ಅದು ಕೋಶ ಪೊರೆಯಿಂದ ಆವೃತವಾಗಿದೆ. ಅಂದರೆ ಕೋಶ ಪೊರೆಯಿಂದ ಸುತ್ತಲ್ಪಟ್ಟಿದೆ, ಅಂದರೆ ಅದರದ್ದು ದೇಹದ ತುಂಬ ಕೋಶ ಪೊರೆಯಿಂದ ಸುತ್ತುವರೆದಿದೆ. ದುಂಡಗಿನ ಸಾಂದ್ರವಾದ ಕೋಶ ಕೇಂದ್ರ ಮತ್ತು ಹಲವು ಸಣ್ಣ ಸಣ್ಣ ಗುಳ್ಳೆಗಳಂಥ ಅವಕಾಶಗಳು ಅಮೀಬಾದ ಕೋಶದ್ರವ್ಯದಲ್ಲಿವೆ. ಅಮೀಬಾವು ನಿರಂತರವಾಗಿ ತನ್ನ ಆಹಾರ ಮತ್ತು ಜಾಗವನ್ನು ಬದಲಿಸುತ್ತಾ ಇರುತ್ತದೆ. ಅದು ಚಲಿಸುವ ಮತ್ತು ಆಹಾರ ಹಿಡಿಯಲು ಮಿಥ್ಯಪಾದವನ್ನು ಬಳಸುತ್ತದೆ. ನೋಡ್ರಿ, ಅಮೀಬಾ ಏಕಕೋಶೀಯ ಜೀವಿ, ಅದರ ದೇಹ ಕೋಶಪೊರೆಯಿಂದ ಆವೃತವಾಗೈತಿ. ದುಂಡಗಿನ ಸಾಂದ್ರವಾದ ಕೋಶ ಕೇಂದ್ರ ಮತ್ತು ಹಲವು ಸಣ್ಣ ಸಣ್ಣ ಗುಳ್ಳೆಗಳಂಥ ಅವಕಾಶಗಳು ವ್ಯಾಕ್ಯೂಲ್ಸ್ ಅಮೀಬಾದ ದ್ರವ್ಯದಲ್ಲಿವೆ. ಕೋಶದ್ರವ್ಯದಲ್ಲಿ ಸಣ್ಣ ಗುಳ್ಳೆಗಳಂತಹ ಅವಕಾಶಗಳಿದ್ದಾವಂತೆ. ಅಮೀಬಾವು ನಿರಂತರವಾಗಿ ತನ್ನ ಆಕಾರನೂ ಬದಲಿಸ್ತಿರುತ್ತೆ, ಜಾಗವನ್ನು ಬದಲಿಸ್ತಿರತ್ತೆ. ಜೊತೆಗೆ ಇದು ಮಿಥ್ಯಪಾದದ ಒಂದಿಗೆ ಚಲಿಸುತ್ತೆ ಮತ್ತು ಆಹಾರವನ್ನು ಹಿಡಿಯಲು ಮಿಥ್ಯಪಾದ ಸಹಾಯ ಮಾಡುತ್ತೆ. ಚಲಿಸೋದಕ್ಕೆ ಮತ್ತು ಆಹಾರವನ್ನು ಹಿಡಿಯಲು ಮಿಥ್ಯಪಾದ ಸಹಾಯಕಕಾರಿಯಾಗಿರುತ್ತೆ. ಅದು ಚಲಿಸಲು ಎಂಬ ಒಂದು ಅಥವಾ ಹೆಚ್ಚು ಬೆರಳಿನಂತಹ ರಚನೆಗಳನ್ನು ಹೊರಚಾಚುತ್ತದೆ. ಅಂದರೆ ಮಿಥ್ಯಪಾದ ನೋಡ್ರಿ, ಆಹಾರ ಹಿಡಿಯೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಓಡಾಡೋದಕ್ಕೆ ಸಹಾಯ ಮಾಡುತ್ತೆ. ಅದು ಹೆಚ್ಚು ಬೆರಳಿನಂತಹ ರಚನೆಗಳನ್ನು ಹೊರಚಾಚುತ್ತಂತೆ. ಹೆಚ್ಚು ಬೆರಳಿನಂತಹ ರಚನೆಗಳನ್ನು ಹೊರಚಾಚಿದಾಗ ಅದಕ್ಕೆ ಆಹಾರ ಹಿಡಿಯೋದಕ್ಕೂ ಸಹಾಯ ಆಗುತ್ತೆ, ಜೊತೆಗೆ ಚಲನೆಗೂ ಸಹಾಯ ಆಗುತ್ತೆ. ನೋಡಿ, ಇದು ಕೋಶ ಕೇಂದ್ರ ಆಗೈತಿ. ಇದು ಆಹಾರ ಹಿಡಿಯೋದಕ್ಕೆ ಮತ್ತು ಚಲನೆಗೆ ಸಹಾಯ ಆಗಿರತ್ತ, ಜೊತೆಗೆ ಬೆರಳಿನಂತಹ ಆಕಾರಗಳನ್ನು ಹೊಂದಿರತ್ತ. ಇದು ಆಹಾರದ ಕಣ. ಇದು ವಿಸರ್ಜಿತ ತ್ಯಾಜ್ಯ ಮತ್ತು ಆಹಾರ ರಸದಾನಿ. ನೋಡ್ರಿ, ಆಹಾರ ರಸದಾನಿಯ ಕಾರ್ಯ ಏನು? ಅಮೀಬಾವು ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ತಿನ್ನುತ್ತದೆ. ಆಹಾರದ ಇರುವಿಕೆ ಅದಕ್ಕೆ ಅರಿವಾದ ಕೂಡಲೇ ಮಿಥ್ಯಪಾದಗಳನ್ನು ಆಹಾರದ ಸುತ್ತ ಹೊರಚಾಚುತ್ತದೆ. ಆಹಾರವನ್ನು ನುಂಗಿ ಕೋಶದೊಳಗೆ ತೆಗೆದುಕೊಳ್ಳುತ್ತದೆ. ಆಹಾರ ರಸದಾನಿಯಲ್ಲಿ ಬಂದಿಯಾಗಿರುತ್ತದೆ. ಅಂದ್ರೆ ಆಹಾರವನ್ನು ಹಿಡಿಯೋದಕ್ಕೆ ಮಿಥ್ಯಪಾದ ಸಹಾಯ ಮಾಡಿದ ನಂತರ ಅದು ಆಹಾರ ಏನು ಒಳಗಡೆ ಸರಬರಾಜು ಆಗುತ್ತಲ್ಲ, ಅದು ಆಹಾರ ರಸದಾನಿಯಲ್ಲಿ ಏನಾಗಿರತ್ತ, ಬಂಧಿಸಲ್ಪಟ್ಟಿರತ್ತ. ಜೀರ್ಣರಸಗಳು ಆಹಾರ ರಸದಾನಿಯೊಳಕ್ಕೆ ಸ್ರವಿಕೆಯಾಗುತ್ತದೆ. ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಕ್ಕೆ ವಿಭಜಿಸುತ್ತವೆ. ನೋಡ್ರಿ, ಆಹಾರವನ್ನು ಸರಳ ರೂಪಕ್ಕೆ ರಸದಾನಿಗಳು ಪರಿವರ್ತನೆ ಮಾಡುತ್ತೆ. ಎಲ್ಲಿ? ಅಮೀಬಾದಲ್ಲಿ. ಹೀಗೆ ಜೀರ್ಣಗೊಂಡ ಆಹಾರವು ಕ್ರಮೇಣ ಹೀರಲ್ಪಡುತ್ತದೆ. ಅಂದರೆ ಅವು ಸೇವಿಸುವಂತಹ ಆಹಾರಗಳು ಒಟ್ಟಿಗೆನೇ ಜೀರ್ಣಕ್ರಿಯೆಗೆ ಒಳಪಡೋದಿಲ್ಲ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ತೈತಿ, ಅದು ಸಂಕೀರ್ಣ ವಸ್ತುಗಳು ಸರಳ ವಸ್ತುಕ್ಕೂ ಪರಿವರ್ತನೆ ಆಗುತ್ತೆ, ಜೊತೆಗೆ ನಿಧಾನವಾಗಿ ಆಹಾರ ಹೀರಲ್ಪಡುತ್ತೆ. ಅಮೀಬಾವು ಅದನ್ನು ತನ್ನ ಬೆಳವಣಿಗೆ, ದೇಹದ ದುರಸ್ತಿ ಮತ್ತು ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಉಪಯೋಗಿಸಿಕೊಳ್ಳುತ್ತದೆ. ಜೀರ್ಣವಾಗದ ಆಹಾರವು ವಿಶೇಷ ಅವಕಾಶದ ಮೂಲಕ
ಹೊರಹಾಕಲ್ಪಡುತ್ತದೆ. ಆಹಾರದ ಜೀರ್ಣಕ್ರಿಯೆಯ ಮೂಲಕ ಪ್ರಕ್ರಿಯೆ ಮತ್ತು ಶಕ್ತಿಯ ಬಿಡುಗಡೆಯು ಎಲ್ಲ ಪ್ರಾಣಿಗಳಲ್ಲಿ ಏಕರೂಪವಾಗಿದೆ. ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟ ಆಹಾರವು ದೇಹದ ಬೇರೆ ಬೇರೆ ಭಾಗಗಳಿಗೆ ಏನಾಗಿರುತ್ತೆ, ಸಾಗಾಣಿಕೆಯನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ. ಪ್ರಾಣಿಗಳಲ್ಲಿ ಪೋಷಣೆ ಅನ್ನುವಂತಹ ಪಾಠ ಇದೀಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಎಲ್ಲ ಪಾಠಗಳಿಗೂ ಸಂಬಂಧಪಟ್ಟ ಹಾಗೆ ಅಂದರೆ ಈ ಪ್ರತಿಯೊಂದು ಕ್ಲಾಸಸ್ ಮುಗಿದ ನಂತರ ಆ ಕ್ಲಾಸಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈಗ ಪ್ರಾಣಿಗಳಲ್ಲಿ ಪೋಷಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.